ಎಲ್ಲರಿಗೂ ನಮಸ್ಕಾರ. ಉಪಿ ಸರ್ ನಮಸ್ತೆ. ಹಲೋ ಮ್ಯಾಮ್. ಹಲೋ ಅರ್ಜುನ್ ಸರ್, ಶಿವಣ್ಣ ನಮಸ್ತೆ, ರಂಗನಾಥ್ ಸರ್ ಎಲ್ಲರಿಗೂ ನಮಸ್ತೆ. ಮನೋಹರ್ ಸರ್, ಇಲ್ಲಿಗೆ ಬಂದ ಕಾರ್ತಿಕ್, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. UI ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಇದೇ ನಾನು ಯಾವಾಗ್ಲೂ ಉಪ್ಪಿ ಸರ್ ಹತ್ರ ಹೇಳಿದ್ದೀನಿ, ಇದೇ AK-47 ಸಿನಿಮಾ, ಉಪೇಂದ್ರ ಸಿನಿಮಾ ನಮ್ಮ ಊರಲ್ಲಿ ನಾನು ಸ್ಕೂಲಿಗೆ ಬಂಕ್ ಮಾಡಿ 27 ಸತಿ ನೋಡಿದ್ದೀನಿ ಥಿಯೇಟ್ರಲ್ಲಿ. ಅವ್ರ ಪಿಕ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಉಪ್ಪಿ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದಂತ ಅನಿಸ್ತು, ಒರಿಜಿನಲ್ ಅಂತ ಇದ್ರೆ ಅದು ಉಪ್ಪಿ ಸರ್ ಮಾತ್ರನೇ. ಅವ್ರ ಮನ್ಸಲ್ಲಿರೋ ಆ ಧೈರ್ಯ ಯಾರಿಗೂ ಇಲ್ಲ. ಯಾಕಂದ್ರೆ ಆ ವಿಚಾರಧಾರೆಗಳನ್ನ ಹೇಳೋದಿಕ್ಕೋ ಅಥವಾ ಅದನ್ನ ನಮ್ಮ ಮನಸ್ಸೊಳಗಡೆನೆ ನಾವು ಅರ್ಥ ಮಾಡ್ಕೊಂಡು ಹೌದು ಹಿಂಗಲ್ವಾ, ಇದು ರಿಯಾಲಿಟಿ ಅಲ್ವಾ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ ಅದು ಉಪ್ಪಿ ಸರೇ ಕಾರಣ. ನಾನೇ ತುಂಬಾ ಇಂಟ್ರೋವರ್ಟ್, ನಾನು ಸ್ಟೇಜ್ ಮೇಲೆ ಮಾತಾಡೋದಿಲ್ಲ. ಬಟ್ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಉಪ್ಪಿ ಸರ್. ಇಟ್ಸ್ ವೆರಿ ವೆರಿ ಫಿಲಾಸಫಿಕಲ್, ತುಂಬಾ ಫಿಲಾಸಫಿ ಇದೆ ಅವ್ರ ಜೊತೆ ನಾನು ಕೆಲಸ ಮಾಡೋದ್ರಲ್ಲಿ. ರಿಯಲ್ ಅಂದ್ರೆ ಸತ್ಯತೆ ಏನು ಅನ್ನೋದು ತುಂಬಾ ನನಗೆ ಏನೋ ಹೇಳ್ತೀನಲ್ಲ, ಅವ್ರು ಏನೇ ಹೇಳ್ಕೊಡ್ತೀನೋ ಅದನ್ನ ಅವ್ರ ಮಾತುಗಳಿಂದ ಅವನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೂ ಇನ್ನು UI ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಉಪ್ಪಿ ಸರ್ ವರ್ಲ್ಡ್. ಅದು AI ವರ್ಲ್ಡ್ ಇಸ್ ನಾಟ್ AI ವರ್ಲ್ಡ್, ದಟ್ ಇಸ್ UI ವರ್ಲ್ಡ್, ಉಪ್ಪಿ ಸರ್ ವರ್ಲ್ಡ್. ಅದು ನನಗೆ ತುಂಬಾ ಆಸೆ ಇದೆ, ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ಅದನ್ನ ನೋಡ್ತೀರಾ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತದೆ, ಒಳ್ಳೊಳ್ಳೆ ಹಾಡುಗಳು ಬಂದಿದೆ. ಉಪ್ಪಿ ಸರ್ ನನಗೆ ತುಂಬಾ ಹೇಳ್ಬಿಟ್ರೆ ಜಾಸ್ತಿ ಹೇಳ್ತೀನಿ ಅನ್ಸ್ತದೆ, ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಐ ಆಮ್ ಗೆಟಿಂಗ್ ಎಕ್ಸೈಟೆಡ್. ಅಯ್ಯೋ, ನಾನು ಆಕ್ಚುಲಿ ಕೇಳೋಣ ಅಂತ ಇದ್ದೆ ಸರ್, ನೀವು ಫುಲ್ ಸಿನಿಮಾ ನೋಡಿರ್ತಾರೆ, ಏನಾದ್ರು ಹಂಗೆ ಸ್ವಲ್ಪ ಬಿಡಿ ಸರ್ ಅಂತ. ನಾನು ಏನ್ ಹೇಳಿದ್ರು ಏನಾರ ಬಾಯ್ ಬಿಟ್ಬಿಡ್ತೀನಿ ಅಂತ ಹೆದರಿಕೆ ಆಗ್ತದೆ. ಇಟ್ ಇಸ್ ಸೋ ನೈಸ್. ಒಂದೊಂದು ಹಾಡುಗಳು ಸಹಿತ ಅದನ್ನ ಲಿರಿಕ್ಸ್ ನ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಮುಖದ ಒಂದು ಸ್ಮೈಲ್ ಜೊತೆನೆ ಹೋಲ್ ಹಾಡು ಕೇಳಿಸ್ಕೊಳ್ತಾ ಇರ್ತೀರಾ, ಜೊತೆಗೆ ಎಂಜಾಯ್ ಮಾಡ್ತೀರಾ. ಅಷ್ಟು ಒಳ್ಳೆ ಹಾಡುಗಳು ಬಂದಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಐ ಥ್ಯಾಂಕ್ ಮನೋಹರ್ ಸರ್, ವೇಲು ಸರ್, KP ಶ್ರೀಕಾಂತ್ ಸರ್ ಹಾಗೂ ನವೀನ್ ಸರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಒಂದು ಲೆಜೆಂಡರಿ ಮ್ಯೂಸಿಕ್ ಸಂಸ್ಥೆ ಅದು, ಅವ್ರು ದೇರ್ ಕಮಿಂಗ್ ಟು ದ ಪ್ರೊಡಕ್ಷನ್ ಫಾರ್ ಫಸ್ಟ್ ಟೈಮ್. ಐಮ್ ಡೂಯಿಂಗ್ ದೇರ್ ಫಸ್ಟ್ ಫಿಲಮ್ ಅಂತ ನಂಗೆ ತುಂಬಾ ಸಂತೋಷ ಇದೆ ಸರ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ಈ ಸಿನಿಮಾದಲ್ಲಿ ಎಲ್ಲರೂ VFX ಆಗಿರಲಿ, ಎವ್ರಿಬಡಿ, ಎಡಿಟರ್ಸ್, ಎವ್ರಿಬಡಿ ತುಂಬಾ ತುಂಬಾ ಕಷ್ಟಪಟ್ಟು ದುಡ್ಡಿದ್ದಾರೆ. ಅವ್ರದೆಲ್ಲ ನೋಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನನಗೆ ಸ್ವಲ್ಪ ಅಯ್ಯೋ ಅವ್ರಕ್ಕಿಂತ ಇನ್ನೂ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಐ ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಇಸ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.